ನಾನು ತುಂಬಾ ಜಾಸ್ತಿ ಮಾತಾಡ್ತೀನಿ ಇವತ್ತು. ಅಂದ್ರೆ ಮಾತಾಡೋಕೆ ವಿಷಯ ಇದೆ, ಆದ್ರೆ ಕಡಿಮೆ ಮಾತಾಡ್ಬಿಟ್ಟು ಇವನ್ನೆಲ್ಲ ನಡೆಸ್ಕೊಡ್ತೀನಿ. ಯಾಕಂದ್ರೆ ಅವನ್ನ ಜಾಸ್ತಿ ಹೊತ್ತು ಕಾಯಿಸಕ್ ನನಗೆ ಇಷ್ಟ ಇಲ್ಲ. ಒಬ್ಬ ತುಂಬಾ ಈ ಸಿನಿಮಾಗೆ ವಿಶ್ ಮಾಡೋಕ್ಕೋಸ್ಕರ ನೀವೆಲ್ಲ ಬಂದಿರೋ ಶಿವಣ್ಣ, ನೀವು ನಿಜ ಹೇಳೋದಕ್ಕೆ ನೀವು ನಿಮ್ಮ ಹಾರ್ಟೇ ಹತ್ರ ಶಿವಣ್ಣ. ನಾನು ಇವತ್ತೆಲ್ಲ ನೋಡ್ತಿರೋದು, ನಾನು ಹೇಳಿದ್ದೆ ಅಣ್ಣ ಅವರು ಬಂಗಾರದ ಮನುಷ್ಯ, ನೀವು ಅಪರಂಜಿ, ನೀವು ಇನ್ನೊಂದು ಅದೇನೋ ನೋಡಿ. ಅದಕ್ಕೆ ನಿಮ್ಮಿಂದ ಬ್ರೇಕ್ ತಗೊಂಡ್ರು ಎಷ್ಟು ಜನ ಈ ಇಂಡಸ್ಟ್ರಿಯಲ್ಲಿ, ಏನ್ ಹೇಳಿ, ನೀವು ಅದಕ್ಕೆ ಹೀರೋ ಆಗಿ ಇರ್ಬೇಕು. ಯಾಕಂದ್ರೆ ತುಂಬಾ ಜನ ಡೈರೆಕ್ಟರ್ ಬ್ರೇಕ್ ಕೊಟ್ಟು, ನೀವು ಡೈರೆಕ್ಷನ್ ಮಾಡಕ್ ಹೋಗ್ಬಿಡ್ಬೇಡಿ. 100 ವರ್ಷ ಇರ್ತೀರಾ, 100 ವರ್ಷದಲ್ಲಿ ನಾವು ಒಂದು ಪಿಕ್ಚರ್ ಮಾಡ್ತೀವಿ. 100 ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಡಾಲಿ ಅವರೇ, ವೆಲ್ಕಮ್ ಟು ಅವರ್ ಇದು. ಆದಷ್ಟು ಬೇಗ ನಮ್ಮ ಜೊತೆ ಸೇರ್ಕೊಂತೀರಾ, ಆಮೇಲೆ ಮಾತಾಡೋಣ. ಓಕೆ, ಇವರು ಆಲ್ರೆಡಿ ನಮ್ಮ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ನೀವು ಬೇರೆ ಹತ್ರ ಸೇರ್ಕೊಂತ ಇದ್ದೀರಾ. ಇವರು ನಿಜವಾಗ್ಲೂ ನಿಜ ಹೇಳ್ಬೇಕು ಅಂದ್ರೆ, ನಾನು ಮೊನ್ನೆ ಇದಾಗಿ ನಿಜವಾಗ್ಲೂ ಹಾರ್ಟಿಲಿ ತುಂಬಾ, ಯಾಕಂದ್ರೆ ನಾವು ಅಲ್ಲಿ ಇದೀವಂತ ನಮ್ಮನ್ನ ಎದುರುಗಡೆ ಹೊಗಳ್ತಾರೆ, ಹಿಂಗೆ ನೀವು ಆ ಥರ ಡೈರೆಕ್ಟರ್, ಈ ಥರ ಡೈರೆಕ್ಟರ್ ಅಂತ. ನಾನು ಇವ್ರ ಪಿಕ್ಚರ್ ನೋಡಿದಾಗ ನಾನೇ ತಂಗಾಗಿ ಹೋಗ್ಬಿಟ್ಟೆ ನಿಜವಾಗ್ಲು. ಈ ಒಂದು ಲೈನ್ ಇಟ್ಕೊಂಡು ಅದನ್ನ ಎಷ್ಟು ಅದ್ಭುತವಾಗಿ ಆ ಥರ ಮೇಕಿಂಗ್, ಆ ಥರ ಆರ್ಟಿಸ್ಟ್ ಇಟ್ಕೊಂಡು ಅಷ್ಟು ಮಜಾ ಕೊಟ್ಟರು, ಆ ಥರ ಮ್ಯೂಸಿಕ್ ಅಷ್ಟು ಅದ್ಭುತವಾಗಿ ಮಾಡಿದ್ರು. ನಾನು ಅದಕ್ಕೆ ಫೋನ್ ಮಾಡಿ ನಿಮ್ಗೆ ಹೇಳಿ ಅಷ್ಟು ಖುಷಿ ಪಟ್ಟೆ. ಯಾರೋ ಕೇಳಿದಾಗ ಅನ್ನಿಸ್ತಾರೆ, ಬಂದ್ರಿ ನೋಡ್ರಿ ಕರ್ನಾಟಕದಲ್ಲಿ ಎಂತೆಂಥ ಡೈರೆಕ್ಟರ್ಸ್ಗಳಿದ್ದಾರೆ, ಎಂತೆಂಥ ಹೀರೋಗಳಿದ್ದಾರೆ, ನಿಮಗೆ ಗೊತ್ತಾಗಲ್ಲ ಅಷ್ಟೇ, ಸ್ವಲ್ಪ ಕಣ್ತೆಗೆದು ನೋಡಿ ಅಂತ. ತುಂಬಾ ಖುಷಿ ಆಯ್ತು ಅವ್ರು ಬಂದು ಇದು ಮಾಡಿರೋದು. ನೀವು ಡೈರೆಕ್ಟರ್ ಆಗಿದ್ದು ಇನ್ನೂ ಖುಷಿ ನಮ್ಗೆ. ನೆಕ್ಸ್ಟ್ ಸಿನಿಮಾನು ಮಾಡ್ತಾ ಇದ್ದೀರಾ ಡೈರೆಕ್ಷನ್. ಓಕೆ, ಇದು ಹೇಳ್ಬಿಟ್ಟು ಇನ್ನೊಂದು, ಈ ಪಿಕ್ಚರ್ ಮೊದಲನೇ ಕಾರಣ ಫಸ್ಟ್ ಶ್ರೀಕಾಂತ್ ಅವರು. ಶ್ರೀಕಾಂತ್ ನನ್ನ ಜೊತೆ ಪಿಕ್ಚರ್ ಮಾಡಬೇಕು ಅಂತ ನಾವು ಮಾತಾಡಿದಾಗ ಅವರೇ ಹೇಳಿದ್ದು, ಆಕ್ಚುಲಿ ಇದು ಪ್ಯಾನ್ ಇಂಡಿಯಾ ಐಡಿಯಾ ಬಂದಿದ್ದೆ ಅವರಿಂದ. ಉಪೇಂದ್ರ ಅವರೇ, ನೀವು ಮಾಡಿದಿರ ಕನ್ನಡದಲ್ಲಿ, ಇದನ್ನ ಬೇರೆ ತರ ಮಾಡೋಣ, ನಾನು ನೋಡಿ ನಮ್ಮ ಕಾಂಬಿನೇಷನ್ ನೋಡಿ ಎಷ್ಟು ಅಂತ ನಿಮ್ಮನ್ನು ಕರ್ಕೊಂಡ್ ಬಂದ್ರು. ಮನೋಹರ್ ಅವ್ರು ಎಂಟರ್ ಆದ್ರು, ನವೀನ್ ಅವ್ರು ಎಂಟರ್ ಆದ್ರು, ಲಹರಿ ಸಂಸ್ಥೆ ಎಂಟರ್ ಆಯ್ತು. ಲಹರಿ ಸಂಸ್ಥೆ ನಿಮ್ಗೆಲ್ಲ ಗೊತ್ತಿದೆ, ಪಯನೀರ್ ಅವ್ರು ಮ್ಯೂಸಿಕ್ ಅಲ್ಲಿ. ಏನೋ 50 ವರ್ಷದ ಹಿಂದೆನೆ ಮ್ಯೂಸಿಕ್ ನ ಒಂದು ಬೇರೆ ತರ ಪ್ರೆಸೆಂಟ್ ಮಾಡ್ಬೇಕಂತ ತೋರಿಸ್ಕೊಟ್ಟು ಮಹಾನುಭಾವ ಹೇಳಿ ಅವ್ರು ಮಾತಾಡೋದ ನೋಡಿ. ಆದ್ರೆ ಹಿಂದೆನೆ ನಿಂತಿರ್ತಾರೆ. ಈ ಸಿನಿಮಾ ಇಷ್ಟು ಅದ್ದೂರಿಯಾಗಿ ಇಷ್ಟು ಚೆನ್ನಾಗಿ ಬರ್ಬೇಕು ಅಂದ್ರೆ ಎಲ್ಲರೂ ಕಾರಣ ಇವರೆಲ್ಲ. ನಾನು ಅದೊಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಅದೆಲ್ಲ ಹೇಳಲೇಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ಶಿವಣ್ಣ ನಿಮ್ಮನ್ನ ಜಾಸ್ತಿ ಹೊತ್ತು ಕಾಯಿಸಲ್ಲ. ಆಮೇಲೆ ನನ್ನ ಇಷ್ಟು 1.5 ವರ್ಷದ ಜರ್ನಿಲಿ ಎಲ್ಲರಿಗೂ ನಾನು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು. ಅದಕ್ಕೋಸ್ಕರ ಒಂದಿಷ್ಟು ಲಿಸ್ಟ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಆಮೇಲೆ ಮಾತಾಡ್ತೀನಿ. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ಸ್ ಫಾರ್ ಕಮಿಂಗ್, ಥ್ಯಾಂಕ್ಸ್ ಫಾರ್ ಯುವರ್ ವಿಶಸ್. ಆಕ್ಚುಲಿ ಒಂದು ಸ್ಟೈಲ್ ಆಫ್ ಸಿನಿಮಾ ಮೇಕಿಂಗ್ ಇರುತ್ತೆ. ಏನಂದ್ರೆ ನಾನು ಹೇಳ್ತೀನಿ ನೀನ್ ಕೇಳು ಅಂತ, ನಾನೊಂಚೂರು ಟ್ರೈ ಮಾಡ್ತಿರೋದು, ನೀನು ಮಾತಾಡೋ ಅನ್ನೋ ಸಿನಿಮಾ ಅಷ್ಟೇ. ಒಂಚೂರು ಮಾತಾಡಿ ಅಂದ್ರೆ ಸಾವಿರಾರು ವಿಷಯ ಬರುತ್ತೆ, ಡಿಸ್ಕಷನ್ ಆಗುತ್ತೆ ಅಂತ. ಸೊ ಅದೇ INTO ಅನ್ಕೋಬಹುದು. ನೀವು ಪಿಕ್ಚರ್ ನೋಡಿದಾಗ ಬೇರೆ ಬೇರೆ ಇರ್ತದೆ. ನಾನು ಪಿಕ್ಚರ್ ಬಗ್ಗೆ ಸ್ಪಾಯ್ಲರ್ಸ್ ಕೊಡಲ್ಲ, ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಇಷ್ಟೆಲ್ಲ ನೀವು ಇವತ್ತಿಗೂ ನನಗೆ ಏನಾರ ಇನ್ನೂ ಸಿನಿಮಾ ಮಾಡೋಕೆ ಒಂದು ಸ್ಪಿರಿಟ್ ಬರೋದು ನಿಮ್ಮ ಶಿಳ್ಳೆ, ಚಪ್ಪಾಳೆ, ಕೇಕೆ ಏನಂದ್ರೆ ತುಂಬಾ ನನ್ನ ಜೊತೆ ನಾನು ಮಾತಾಡ್ಕೊಳ್ಳೋ ಶುರು ಮಾಡ್ಬಿಟ್ಟಿದ್ದೀನಿ. ಎಲ್ಲ ಮಾತಾಡ್ಕೊಂಡು ಸೈಲೆನ್ಸ್ ಆಗ್ಬಿಡುದು ಒಂದ್ಸತಿ. ಏನ್ ಮಾಡಕ್ ಹೊರಟಿದ್ದೀಯ ನೀನು, ಇನ್ನೂ ಏನ್ ಮಾಡ್ತೀಯ ನೀನು ಅಂತ. ಸಾಕಪ್ಪ, ಬೇಡ, ಸಾಕು, ಬಿಟ್ಬಿಡಿ. ಏನಿದ್ರು ಸುಮ್ಮನೆ ಸಿಂಪಲ್ ಆಗಿ ಆರಾಮಾಗಿ ಇದ್ಬೋಣ ಅಂದ್ರೆ ಟಕ್ಕಂತ ಒಂದಿನ ಕುತ್ಕೊಳ್ಳೋಕಾಗಲ್ಲ. ಮತ್ತೆ ಜ್ಞಾಪಕ ಬರ್ತದೆ, ಯಾರೋ ಬರ್ತಾರೆ, ಡೈರೆಕ್ಟ್ ಮಾಡಿ ಸರ್, ನೀವೆಲ್ಲ ಸಿಗ್ತೀರಾ, ಮಾಡಿ ಅಂತೀರಾ, ಏನೋ ಒಂದು ಮೆಸೇಜ್ ಬರುತ್ತೆ. ಇದೇ ಇವತ್ತಿಗೂ ನನ್ನ ಮತ್ತೆ ತಳ್ಕೊಂಡು ಹೋಗ್ತಿರೋದು, ಇದ್ರ ಓಡಿಸ್ಕೊಂಡು ಹೋಗ್ತಿರೋದು. ಇದು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾನು ಸಿನಿಮಾ ಮಾಡ್ತಾನೆ ಇದ್ದೀನಿ. ಬಟ್ ದಯವಿಟ್ಟು ಯಾರಿಗೂ ಕಂಪೇರ್ ಮಾಡಬಾರ್ದು. ನಾನು ಒಬ್ಬ ಒಂಥರ ಡೈರೆಕ್ಟ್ರು, ವಿಜಯ್ ಒಂಥರ ಡೈರೆಕ್ಟ್ರು, ನಾಳೆ ಇವರು ನೀವು ಮಾಡಿದ್ರೆ ನೀವು ಒಂಥರ ಡೈರೆಕ್ಟರ್, ರವಿಶಂಕರ್ ಇವಾಗ ಮಾಡ್ತಾ ಇದ್ದಾರೆ ಸಿನಿಮಾನ, ಅವ್ರು ಮಾಡ್ರೆ ಅವ್ರೊಂಥರ ಏನೋ ಡಿಫ್ರೆಂಟ್ ಆಗಿ ಡೈರೆಕ್ಟ್ ಮಾಡ್ತಾರೆ. ನಾನು ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ಪ್ರತಿ ಒಬ್ರು ಒಂದೇ ಒಂದು ತಿಳ್ಕೊಳ್ಳಿ, ಪ್ರತಿ ಒಬ್ರು ಯುನೀಕ್. ನೀವು ಗ್ರೇಟ್ ಕ್ಯಾರೆಕ್ಟರ್ಸ್, ನಿಮ್ಗೆ ಯಾರು ಹೇಳಿಲ್ಲ ಇದ್ರಲ್ಲಿ, ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಇರುತ್ತೆ, ನಿಮ್ ತಲೆ ಕೊಟ್ಟು ಕೂರ್ಸಿರ್ತಾರೆ. ನಾನ್ ಹೇಳ್ತಾ ಇದ್ದೀನಿ, ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ ಜೊತೆ ನೀವು ಮಾತಾಡ್ಕೊಳ್ಳಿ, ನಿಮ್ಗೆ ಅವಾಗ ಆನ್ಸರ್ ಸಿಗುತ್ತೆ, ನೀವ್ ಎಂತ ಗ್ರೇಟ್ ಅಂತ ಗೊತ್ತಾಗತ್ತೆ.
ಎಲ್ಲಾರ ಮಾತು ಕೇಳಿ, ಬಟ್ ನಿಮ್ಮನ್ನ ನೀವು ಫಾಲೋ ಮಾಡಿ. ಆ ಒಂದು ದಿಕ್ಕಲ್ಲಿ ಈ ಪಿಕ್ಚರ್ ನಿಮಗೆ ಒಂದ್ ಸ್ವಲ್ಪ ಅದೇನೋ ತಲೆ ಹುಳ ಕೊಡುತ್ತೆ ಅಂತ, ತಲೆ ಹುಳ ತೆಗೆದು ನಿಮ್ಗೊಂದು ಕಿಕ್ ಕೊಡುತ್ತೆ. ಬಟ್ ಎದ್ರೆ ಮಾತ್ರ ನೀವು ತಡೆಯಕ್ಕಾಗಲ್ಲ ನಿಮ್ಮನ್ನ ಯಾರು. ಆತರ ಒಂದು ವಿಷಯ ಇದೆ. ಬಟ್ ನಿಮಗ್ ಬಿಟ್ಟಿದ್ದು ಎದೇಳೋದು, ಕೂತ್ಕೊಳ್ಳೋದು, ಥ್ಯಾಂಕ್ ಯು ವೆರಿ ಮಚ್. ಅವ್ರು ಹೆಂಗೆ ಅಂದ್ರೆ ನನ್ನ ಜೊತೆ ಬಂದ್ರೆ, ನನ್ನ ಜೊತೆ ಡೈರೆಕ್ಟರ್ ತರ ಇರ್ತಾರೆ, ಮಾಸ್ಟರ್ ತರ ಇರಲ್ಲ. ಅವರು ಎಷ್ಟೋ ಸೀಕ್ವೆನ್ಸ್ ನನ್ನ ಜೊತೆ ಬಂದು ಹೆಲ್ಪ್ ಮಾಡಿದ್ದಾರೆ. ರವಿ ವರ್ಮಾ ಅವರು, ಚೇತನ್ ಡಿಸೋಜ ಬಂದಿದಾರ ಇಲ್ಲ? ಯಾರು ಬಂದಿಲ್ಲ? ಯಾರು ಕರೆದಿಲ್ವ ನೀವು? ಓಕೆ. ಆಮೇಲೆ ಡ್ಯಾನ್ಸ್ ಮಾಸ್ಟರ್ ಚಿನ್ನಿ ಪ್ರಕಾಶ್, ಇಮ್ರಾನ್ ಮಾಸ್ಟರ್ ಅಷ್ಟೇ ನನ್ನ ಜೊತೆ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ತರ ವರ್ಕ್ ಮಾಡ್ತಾರೆ ಪಾಪ, ಅವ್ರು ಅಷ್ಟು ದೊಡ್ಡ ಮಾಸ್ಟರ್ ಆಗಿ. ಅದಾದ್ಮೇಲೆ ಎಡಿಟರ್ಸ್ ನಮ್ ಜೊತೆ ಇದೇ ತರ ಶ್ರೀ ಅಂತ ಒಬ್ರು ಎಡಿಟರ್ ನಮ್ ಜೊತೆ ಒಂದು 6 ತಿಂಗಳೇನೋ ನಮ್ ಜೊತೆಲಿ ಇದ್ರು. ಅದಾದ್ಮೇಲೆ ಅವ್ರಿಗೂ ಯಾವ್ಯಾವ್ದೋ ಬೇರೆ ಪ್ರಾಜೆಕ್ಟ್ ಇತ್ತು, ಏನೋ ಅಮೆರಿಕೆಗೆಲ್ಲ ಹೋಗ್ಬೇಕಾಗಿತ್ತು, ಅವ್ರು ಯಾವ್ದೋ ಬೇರೆ ದೇಶಕ್ಕೆ ಹೋಗ್ಬೇಕಾಗಿತ್ತು. ಆಮೇಲೆ ಈ 2 ವರ್ಷ ನಮ್ಗೆ ನಿಮ್ ಜೊತೆ ಬರಕ್ ಆಗಲ್ಲ ಅಂದ್ರು. ಒಬ್ಬ ಅವ್ರು ಬಿಸಿ ಇದ್ರು, ಅವ್ರು ತಪ್ಪಲ್ಲ. ಆಮೇಲೆ ನಮಗ್ ಸಿಕ್ಕಿದ್ದು ದೀಪು ಅವರು ನಮ್ ಜೊತೆ ತುಂಬಾ ಟ್ರಾವೆಲ್ ಮಾಡಿದ್ರು. ನಮ್ಮ ಶಶಿಕುಮಾರ್ ಉಪೇಂದ್ರ ಎಲ್ಲ ಮಾಡಿದಂತ ಶಶಿಕುಮಾರ್ ಎಡಿಟರ್ ಅವ್ರ ಮಗ ಅವರು. ನಿಮಗ್ ಗೊತ್ತಲ್ಲ ಚೆನ್ನವರೇ, ಎಂತ ಅದ್ಭುತವಾದ ಎಡಿಟರ್ ಶಶಿಕುಮಾರ್ ಅವರು. ನಮ್ಮನ್ನ ನೀವು ಇವತ್ತಿಗೂ ಅವ್ರ ಬಗ್ಗೆ ನೆನೆಸ್ಕೋಬೇಕು. ಒಂದ್ ಯಾವ್ದೋ ಒಂದು ಡೈಲಾಗ್, ಲವ್ 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 ಏನ್ ಲವ್ ಮಾಡ್ತೀವಿ, ಎಷ್ಟೇ ಲವ್ ಮಾಡ್ತೀವಿ ಡೈಲಾಗ್ ಇತ್ತಲ್ಲ. ನಾನು ಅವ್ರ ಹತ್ರ, ಗುರುವೇ ನಾನು ಇಷ್ಟೊಂದು ಡೈಲಾಗ್ ನೋಡ್ತಾರೆ, ನಾನು ಹೊಸಬ, ಈಗ ತೆಗೆದುಕೊಳ್ಳೋಣ ಅಂದ್ರೆ ನೀವ್ ಹೇಳಿದ್ರೆ ಇದನ್ನ ನೋಡ್ತಾರೆ, ಹೊಸಬ್ರು ಹೇಳಿದ್ರೆ ಇದನ್ನ ನೋಡೋದು ಅಂತ ಹೇಳಿ ಇಡಿಸಿದ್ರೆ ಅದನ್ನ. ಅದು ಎಷ್ಟು ಫೇಮಸ್ ಆಯ್ತು ನೋಡಿ ನಿಜ. ಅದು ಜಡ್ಜ್ಮೆಂಟ್ ಎಡಿಟರ್ಗಳದ್ದು. ಸೊ ಅಷ್ಟೇ ಇದಿರುವಂತ ದೀಪು ನಮ್ಮ ಜೊತೆ ಟ್ರಾವೆಲ್ ಆದ್ರು. ಅವರಿಂದ ನಾವು ತುಂಬಾ ಪಡ್ಕೊಂಡೆ, ಸಜೆಷನ್ ತಗೊಂಡೆ. ಅದಾದ್ಮೇಲೆ ನಮ್ಗೆ ಇವಾಗ ಫೈನಲ್ ಆಗಿ ಬಿಸಿ ಅಂತ ಒಬ್ರು ಎಡಿಟರ್ ಇದ್ದಾರೆ. 24 hours ನನ್ನ ಜೊತೆ ಇರ್ತಾರೆ. ನನಗೆ ಆತರ ಇದ್ರೆ ತುಂಬಾ ಖುಷಿ. ಎಡಿಟರ್ ಆಗ್ಲಿ, ಮ್ಯೂಸಿಕ್ ಡೈರೆಕ್ಟರ್ ನನ್ನ ಜೊತೆಲೇ ಇರ್ಬೇಕಂತ ಆಸೆ ಪಡ್ತಿದ್ದೆ. ಪಾಪ ಅವ್ರಿಗೆ ಕಷ್ಟ ಆಗೋದು, ಇವರೇ ನನ್ನ ಹೆಂಡ್ತೀನಿ ಜೊತೆಲೇ ಇರೋರು. ಇಷ್ಟ ಹೇಳ್ತಾ ಇದ್ದೀನಿ. ಆಮೇಲೆ ಯಾವ್ದೋ ಹುಡುಗಿ ಹೆಸರು ಹೇಳಿದ್ರೆ ಅವರೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಆಮೇಲೆ ಏನ್ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ನನ್ನ ಜೊತೆ ಮೇಕಪ್ಗೆ ಸಿದ್ದೇಶು, ಹೇರ್ ಡ್ರೆಸ್ಸರ್ ಪರಮೇಶು, ರಫೀಕು, ಪಾಪ ಯಾವಾಗಲೂ ನನ್ನ ಜೊತೆಲಿ 24 hours ಕೆಲಸ ಮಾಡಿದಂತ ಕಾಸ್ಟ್ಯೂಮ್ ನಾರಾಯಣ್ ಅವರು. ಇದಾದ್ಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಕಿರಣ್, ಸತೀಶ್ ಎಲ್ಲ ಇಲ್ಲೇ ಇದ್ದಾರೆ ಅನ್ಸುತ್ತೆ. ನೋಡಿ ಇಲ್ಲಿ. ಓಕೆ. ಆಮೇಲೆ ಅನಿಲ್ ಅವರು, ಆಮೇಲೆ VFX ಕೆಲಸ ಮಾಡ್ತಿರುವಂತ ನಿರ್ಮಲ್ ಅಂಡ್ ಟೀಮ್ ಅವರು. ಆಮೇಲೆ ಅದಾದ್ಮೇಲೆ ಸಾಯಿ ಚರಣ್, ಇವರು ನಮ್ಮ ಕಿಶೋರ್ ಅಂತ ಇದ್ದಾರೆ. ಅವರು ಕೂಡ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬಂದ್ರು, ಎಡಿಟರ್ ಆಗಿ ಬಂದ್ರು, ಎಲ್ಲ ಕೆಲಸ ಮಾಡ್ತಾರೆ ಅವರು. ಇದಾದ್ಮೇಲೆ ಒಂದ್ಸತಿ ಎಲ್ಲ ಹೇಳ್ಬಿಡ್ತೀನಿ. ಆಮೇಲೆ ಕಾನಿಕ್ ಸ್ಟುಡಿಯೋ ಅವರು ಮರೆಯಂಗೆ ಇಲ್ಲ, ನಮ್ಮ ಇಡೀ ಡಿಸೈನ್ಗಳೆಲ್ಲ ಮಾಡಿದ್ದು ಸಂತೋಷ್ ಅಂಡ್ ಪ್ರವೀಣ್ ಅಂತ ಅವರಿಬ್ರು. ಏನಂದ್ರೆ ಈ ಒಂದು ವಿಷಯಲ್ ಒಂದು ಹಿಂಗ್ ಬರ್ಬೇಕು ಅಂತ ಕಟ್ಕೊಡ್ತಾರೆ, ಅವಾಗ ನಮಗೂ ಇನ್ನೂ ತಲೆ ಓಡುತ್ತೆ ಆತರ. ಆಮೇಲೆ ಯೂನಿಫೈ ಇದು ಉದಯ್ ಅವರು, ಆಮೇಲೆ ಅವಿನಾಶ್ ಅಲ್ಲಿ ವರ್ಕ್ ಮಾಡಿದಂಥವ್ರು, ಆಮೇಲೆ ವೆಂಕಟ್, ನಾಗ, ಆಲ್ಮುಖನ್ ಅಂತ ಒಂದು ಜನ ವರ್ಕ್ ಮಾಡಿದ್ರು. ತುಂಬಾ ದೊಡ್ಡ ಟೀಮ್ ಇದೆ ಇದು. DI ಅಲ್ಲಿ ಆಶಿಕ್ ಅವರು, ಎಲ್ಲರಿಗೂ ಗೊತ್ತಿರುತ್ತೆ. DI ಅಲ್ಲಿ ಆಶಿಕ್ ಅವರು ನಮ್ಗೆ ಇವತ್ತಿಗೂ ವರ್ಕ್ ಮಾಡ್ತಾರೆ. ಈಗ ಮುಗಿಸ್ಕೊಂಡು ನಾನು 10:30 11 ಗಂಟೆಗೆ ಅಲ್ಲಿಗೆ ಹೋಗ್ಬೇಕು, ಅವ್ರ ಜೊತೆ ಕೂತ್ಕೊಳ್ಬೇಕು. ನಮ್ಗೋಸ್ಕರ ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಸುಪ್ರೀತ್ ಅವರು, ಗುರುವೇ ಫಸ್ಟ್ ಈ ಟೈಟ್ಲ್ ಅನೌನ್ಸ್ ಮಾಡಿದಾಗ ಫಸ್ಟ್ ಬಂದು ನನ್ನ ಅಪ್ರಿಶಿಯೇಟ್ ಮಾಡಿ, ಸರ್ ನಾನು ನಿಮ್ ಜೊತೆ ಟ್ರಾವೆಲ್ ಮಾಡಬೇಕು, ನಾನು ನಿಮ್ ಜೊತೆ ಬರ್ತೀನಿ ಅಂತ ಹೇಳಿದ್ರಿ. ಬಟ್ ಅದಾದ್ಮೇಲೆ ನೀವು ಬಿಸಿ ಆಗ್ಬಿಟ್ರಿ, ನಾನು ಬಿಸಿ ಆಗ್ಬಿಟ್ಟೆ. ಬಟ್ ನೋಡಿ ಮತ್ತೆ ಎಲ್ಲಿ ಕನೆಕ್ಟ್ ಆದ್ವಿ ನೋಡಿ. ಮತ್ತೆ ನೀವೇ ಈ ಪಿಕ್ಚರ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. KVN ಅವ್ರಿಗೆ ನಿಮಗೆ ತುಂಬಾ ಥ್ಯಾಂಕ್ಸ್. ಈ ಪಿಕ್ಚರ್ ಮತ್ತೆ ನಮ್ಮ ಜೊತೆ ಬಂದು ಸೇರ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಅದಾದ್ಮೇಲೆ